नमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो गुरुरपि परमः चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ಪ್ರಥಮಸ್ಕಂದ ಚತುರ್ದಶೋಧ್ಯಾಯದಲ್ಲಿ 11ನೇ ಶ್ಲೋಕ. ಯತ್ತೇಜಸಾತ ಭಗವಾನ್ ಯುಧಿಶೂಲಪಾನಿ ವಿಸ್ಮಾಪಿತ ಸ ಗಿರಿಶೋಸ್ತ್ರಮದಾನ್ನಿಜಂ ಮೇ ಅನ್ಯೇಪಿ ಚಾಹಮಮುನೈವ ಕಲೇವರೇಣ ಪ್ರಾಪ್ತೋ ಮಹೇಂದ್ರ ಭವನೆ ಮಹದಾಸನಾರ್ಥಂ. ಅರ್ಜುನ ತಾನು ಕೃಷ್ಣನಿಂದ ಪಡೆದ ಉಪಕಾರ, ಪರಮಾತ್ಮನಿಂದ ಪ್ರತಿಯೊಬ್ಬ ಜೀವನೂ ಕೂಡ ಪಡೆದ ಉಪಕಾರ ಅದು ಅನಂತ ಅಪರಿಮಿತವಾದದ್ದು. ಆದರೂ ಕೂಡ ಕೆಲವೊಂದು ಮುಖ್ಯವಾದ ಒಂದು ಘಟನೆಗಳನ್ನ ಅರ್ಜುನ ಇಲ್ಲಿ ತಾನು ನೆನಪಿಸ್ಕೋತಾ ಇದ್ದಾನೆ. ಇಲ್ಲಿ ಪಾಂಡವರು ವನವಾಸಕ್ಕೆ ಹೋದ ಘಟನೆ ಅಂತ ನಿನ್ನೆ ನೋಡಿದ್ದೀವಿ. ದ್ರೌಪದಿ ದೇವಿ ವಿಮುಕ್ತ ಕೇಶವನ್ನೆಲ್ಲ ಬಿಚ್ಚಿ ಅವರು ಪ್ರತಿಜ್ಞೆಯನ್ನ ಮಾಡಿದರು ಅಂತ ಕೃಷ್ಣನ ಅನುಗ್ರಹದಿಂದ. ಮತ್ತು ಅಲ್ಲಿ ಅರ್ಜುನ ಹೇಳುವ ಮಾತು, ನಾನು ಅಲ್ಲಿ ತಪಸ್ಸಿಗೆ ಅಂತ ಕೂತಿದ್ದೆ, ಪಾಶುಪತಾದಿ ಉತ್ತಮ ಅಸ್ತ್ರಗಳನ್ನ ಪಡೀಬೇಕು ಅಂತ ತಪಸ್ಸನ್ನ ಮಾಡ್ತಾ ಕೂತಿದ್ರೆ ವರಾಹ ರೂಪದಿಂದ, ಒಂದು ವರಾಹ ನಿಮಿತ್ತವಾದ ಯುದ್ಧದಿಂದ ನಾನು ರುದ್ರದೇವರ ಜೊತೆಗೆ ಯುದ್ಧ ಮಾಡಿದೆ. ವಿಸ್ಮಾಪಿತಃ ಸಹ ಗಿರೀಶಃ ಅಸ್ತ್ರಂ ಅದಾನ್ ನಿಜಮ್ಮೆ. ಯಾರ ಪರಮಾತ್ಮನ ಕೃಷ್ಣನ ಅನುಗ್ರಹದಿಂದ ರುದ್ರದೇವರು ನನಗೆ ಉತ್ತಮವಾದ ಅಸ್ತ್ರ, ಪಾಶುಪತಾದಿ ಅಸ್ತ್ರಗಳನ್ನೆಲ್ಲ ಕೊಟ್ಟರು ನನಗೆ. ಅನ್ಯೇಪಿ ಲೋಕಪಾಲಾಹ ಅಪಿ ಸಹಸ್ರಾಣಿ ಸ್ವಾಸ್ತ್ರಾಣಿ. ರುದ್ರದೇವರು ಮಾತ್ರ ಅಲ್ಲ, ಯಾರ್ಯಾರು ಲೋಕಪಾಲಕರು ಅಂತ ಇದ್ದಾರೆ, ಇಂದ್ರ, ಅಗ್ನಿ, ಯಮ ಮುಂತಾಗಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಅಸ್ತ್ರವನ್ನ ನನಗೆ ಅನುಗ್ರಹ ಮಾಡಿದರು. ಯಾಕೆ? ಕೃಷ್ಣನ ಅನುಗ್ರಹದಿಂದ. ಅಮುನೈವ ಕಲೇವರೇನ ಪ್ರಾಪ್ತಃ ಮಹೇಂದ್ರ ಭವನೇ. ಆ ಕೃಷ್ಣನ ಅನುಗ್ರಹದಿಂದ ದೇಹ ಸಹಿತವಾಗಿ ನಾನು ಸ್ವರ್ಗಲೋಕಕ್ಕೆ ಹೋಗುವ ಭಾಗ್ಯ ನನಗೆ ಸಿಕ್ಕಿತ್ತು. ಸಾಮಾನ್ಯವಾಗಿ ಈ ಶರೀರದಿಂದ ಸ್ವರ್ಗಕ್ಕೆ ಹೋದ್ರೆ ನೋ ಎಂಟ್ರಿ ಹೇಳ್ಬಿಡ್ತಾರೆ, ಇಲ್ಲಿ ಪ್ರವೇಶ ಇಲ್ಲ ಹಾಗೆ ಅಂತ. ಆದ್ರೆ ಅರ್ಜುನನಿಗೆ ಮಾತ್ರ ಅಲ್ಲಿ ಸಿಕ್ತು. ಇದೇ ಶರೀರ, ಪ್ರಾಕೃತವಾದ ಶರೀರದಿಂದಲೇ ಅಲ್ಲಿಗೆ ಹೋಗಿ ಅವನು ಇದ್ದ ಹಾಗೆ ಅಂತ. ಯಾವ ಕೃಷ್ಣನ ಅನುಗ್ರಹದಿಂದ ಇದೆಲ್ಲ ಆಯ್ತು ಅಂತ ನೆನಪಿಸ್ಕೋತಾ ಇದ್ದಾನೆ. ತತ್ರೈವ ಮೇ ವಿಹರತೋ ಭುಜದಂಡಯುಗ್ಮಂ ಗಾಂಡೀವ ಲಕ್ಷಣಮರಾತಿ ವಧಾಯ ದೇವಾಃ ಸೇಂದ್ರಾಶ್ರಿತ ಯದನುಭಾವಿತಮಾಜಮೀಢ ತೇನಾಹ ಮಧ್ಯಮುಷಿತಃ ಪುರುಷೇನ ಭೂಮ್ನಾ. ತತ್ರ ಸ್ವರ್ಗದಲ್ಲೇ ನಾನು ಸ್ವಲ್ಪ ವರ್ಷಗಳು ಇದ್ದೆ. ಭುಜದಂಡಯುಗ್ಮಂ ಗಾಂಡೀವ ಲಕ್ಷಣಂ ಅರಾತಿ ವಧಾಯ. ನಿವಾತ ಕವಚರು ಅಂತ ಅಲ್ಲಿಂದ ನಾನು ಹೊರಡಬೇಕಾ ಪ್ರಸಂಗದಲ್ಲಿ ದೇವೇಂದ್ರ ಹೇಳಿದ್ದು, ನಿವಾತ ಕವಚರು ಅಂತ ಇದ್ದಾರೆ ದೈತ್ಯರು, ಅವರ ಆ ಗುಂಪಿನವರನ್ನ ಸಂಹಾರ ಮಾಡು ಅಂತ. ಅದರಿಂದ ಗಾಂಡೀವ ಧನುಸ್ಸನ್ನ ಹಿಡ್ಕೊಂಡು ನಾನು ಆ ನಿವಾತ ಕವಚರನ್ನ ಸಂಹಾರ ಮಾಡಿದೆ. ಕೃಷ್ಣನ ಅನುಗ್ರಹದಿಂದಲೇ ಅದಾಯ್ತು. ಸೇಂದ್ರಾಶ್ರಿತಾಹ ಯದ್ ಅನುಭಾವಿತಂ ಆಜಮೀಡ ವಂಶದವನಾದ ಯುಧಿಷ್ಠಿರನೇ, ತೇನಾಹ ಮಧ್ಯ ಮುಷಿತಃ. ಅಂಥ ಪರಮಾತ್ಮನ ಅಪರೋಕ್ಷವನ್ನ ಕಣ್ಣಾರೆ ಕಾಣುವ ಆ ಭಾಗ್ಯವನ್ನ ನಾನು ಕಳಕೊಂಡೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಯದ್ಬಾಂಧವ
ಕುರುಬಲಾಬ್ಧಿಮನಂತಪಾರಮೇಕೋ ರಥೇನ ತರಸಾ ತರಮಾರ್ಯ ಸತ್ವಃ ಪ್ರತ್ಯಾಹೃತಂ ಪುರಧನಂಚ ಮಯಾ ಪರೈಷಾಂ ತೇಜಃ ಪರಂ ಮಣಿಮಯಂಚ ಹೃತಂ ಶಿರೋಭ್ಯಃ. ಯದ್ ಬಾಂಧವ, ಕೃಷ್ಣನ ಬಾಂಧವರು ಅಂತ ಯಾರಿದ್ದಾರೆ, ಅಂದು ಸಂಬಂಧಿ ಸ್ನೇಹ ಏಕೇವ ಅಹಂ ಅನಂತಪಾರಂ ನ ವಿದ್ಯತೆ ಅಂತಹ ಪರಿಚ್ಛೇದ ಅದೃಶ್ಯ ಪರತೀರಂ ಇತಿ ಯಾವತ್ ಕೌರವ ಸೈನ್ಯ ಸಮುದ್ರ ಮಥರಂ ತೀರ್ಣವಾನ್ ಅಸ್ಮಿ ಕಥಂ ಭೂತಃ ಆರ್ಯಸತ್ವಃ ಶ್ರೇಷ್ಠಬಲಃ ವಿರಾಟನಗರೇ ಪುರುಧನಂ. ಇಷ್ಟೆಲ್ಲ ಆಗಿತ್ತು, ವನವಾಸ ಮುಗಿತ್ತು. ಕೃಷ್ಣ ಅನೇಕ ಬಾರಿ ನಮ್ಮ ಯೋಗಕ್ಷೇಮವನ್ನು ವನವಾಸದಲ್ಲಿ ನೋಡಿಕೊಂಡಿದ್ದಾನೆ. ಇನ್ನು ಅಜ್ಞಾತವಾಸದಲ್ಲಿ ವಿರಾಟನಗರದಲ್ಲಿ ನಾವಿದ್ದಾಗ ಆ ಕೌರವರು ನಮ್ಮ ಮೇಲೆ ಯುದ್ಧಕ್ಕೆ ಅಂತ ಬಂದರು. ವಿರಾಟನಗರದ ದೇಶ ಮೇಲೆ ನಮ್ಮನ್ನ ಹುಡುಕಿ ನಮ್ಮ ಮೇಲೆ ಯುದ್ಧ ಮಾಡಬೇಕು ಅಂತ ಬಂದರು. ಅಲ್ಲಿ ಏಕಾಕಿಯಾಗಿ ನಾನು ಎಲ್ಲ ಕೌರವರನ್ನು ಕೂಡ, ಕೌರವ ಸೈನ್ಯ ಭೀಷ್ಮ ದ್ರೋಣ ಎಲ್ಲರನ್ನು ಕೂಡ ಸಂಮೋಹನಾಸ್ತ್ರದಿಂದ ಎಲ್ಲರನ್ನು ಕೂಡ ಮೂರ್ಛೆಗೊಳಿಸಿದೆ. ಯಾವ ಕೃಷ್ಣನ ಪರಮಾತ್ಮನ ಅನುಗ್ರಹ ಇಲ್ಲದೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಕೃಷ್ಣನ ಅನುಗ್ರಹದಿಂದ ಆ ಉತ್ತರ ಗೋಗ್ರಹಣ ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ಎಲ್ಲಾ ಕೌರವರನ್ನು ಕೂಡ ನಾನು ಮೂರ್ಛೆಗೊಳಿಸಿ ನಾನು ಜಯವನ್ನು ಗಳಿಸಿದೆ ಹಾಗೆ ಅಂತ. ಸಂಮೋಹನಾಸ್ತ್ರೇನ ತಾನ್ ಮೋಹಯಿತ್ವ ಕೃತಂ ಅಂತ. ಯೋ ಭೀಷ್ಮ ಕರ್ಣ ಗುರುಶಲ್ಪ ಚಮುಷ್ವದಭ್ರ ರಾಜನ್ಯವರ್ಯ ರಥ ಮಂಡಲ ಮಂಡಿತಾಸು ಅಗ್ರೇಚರೋ ಮಮ ರಥೆ ರಥಯೂತಪಾನಾಂ ಆಯುರ್ಮನಾಂಚಿ ಚ ದೃಶಾ ಸಹಸಾ ಯದಾರ್ಚತ್. ಅಲ್ಲ, ಕೃಷ್ಣನನ್ನ ಕೊಂಡಾಡಬೇಕು ಅಂದ್ರೆ ಆ ಜ್ಞಾನಿಗಳೇ ಬರ್ಬೇಕ್ರಿ. ಎಷ್ಟ್ ಚೆನ್ನಾಗಿ ಕೊಂಡಾಡ್ತಾರೆ ನೋಡಿ. ನಾನು ಯುದ್ಧ ಪ್ರಾರಂಭ ಆಯ್ತು, ಅರ್ಜುನ ಹೇಳುವ ಮಾತು. ಆ ಯುದ್ಧದಲ್ಲಿ ಯಾರಿದ್ದಾರೆ ಎದುರುಗಡೆ? ಭೀಷ್ಮ, ಕರ್ಣ, ಗುರು ದ್ರೋಣಾಚಾರ್ಯರು, ಶಲ್ಯ, ಇವರೇ ಮೊದಲಾದ ಸೈನ್ಯ. ಅಂತಹ ಶ್ರೇಷ್ಠವಾದ ಸಮೂಹ, ರಾಜನ್ಯವರ್ಯ, ಸಾಮಾನ್ಯ ರಾಜರಲ್ಲ ಅವರು, ರಾಜಶ್ರೇಷ್ಠರು. ಅಂತಹ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ನನಗೇನ್ ಮಾಡಿದ? ನನಗೆ ಸಾರಥಿಯಾಗಿ ಅಗ್ರೇಚರಃ ಸಾರಥಿತ್ವಾತ್ ಪುರೋಭಾಗವರ್ತಿ ಅಂತ ಬರೀತಾರೆ. ನನ್ನ ಮುಂದಗಡೆ ಕೂತಿದ್ದಾನೆ. ಸಾರಥಿಯಲ್ಲಿ ಕೊಡ್ಬೇಕು, ಮುಂದಗಡೆ ತಾನು ಕೊಡ್ಬೇಕು. ಮಮ ರಥೇ ಅಗ್ರೇಚರಃ ಮಮ ರಥೇ ರಥಯೂರಪಾನ ಆಯುರ್ಮನಾಂಸಿ ಚ ದೃಶಾ ಸಹಸಾಯ ಆರ್ಚತ್. ಕೃಷ್ಣ ಅವನು ಬರೀ ಕುದುರೆಯನ್ನು ಓಡಿಸುವ ಸಾರಥಿ ಅಂತ ತಿಳಿಬೇಡಿ ಅಂತ ಅರ್ಜುನ. ಅವನು ಕುದುರೆ ಓಡಿಸುವ ಸಾರಥಿ ಅಲ್ಲ ಅಣ್ಣ. ಅವನು ತನ್ನ ದೃಷ್ಟಿಯಿಂದ ಭೀಷ್ಮ, ಕರ್ಣ, ದ್ರೋಣ ಎಲ್ಲರ ಆಯುಷ್ಯವನ್ನು ಮೊದಲೇ ಎಳೆದು ಬಿಟ್ಟ. ಕೃಷ್ಣನ ದೃಷ್ಟಿ ಸಾಕು, ಆಯುಧ ಹಿಡಿದಿದ್ರೆ ಏನಂತೆ, ಕೃಷ್ಣನ ಇಚ್ಛೆ ಸಾಕು. ಎಲ್ಲರ ಆಯುಷ್ಯವನ್ನು, ಕೌರವರ ಸೈನ್ಯದಲ್ಲಿ ಇದ್ದ ಎಲ್ಲರ ಆಯುಷ್ಯವನ್ನು ತನ್ನ ಕಣ್ಣಿನಿಂದಲೇ ಒಂದ್ಸಲ ಕೃಷ್ಣ ಕಣ್ಣು ಬಿಟ್ಟ ಅಂದ್ರೆ ಸಾಕು, ಎಲ್ಲರ ಆಯುಷ್ಯವನ್ನು ಎಳ್ಕೊಂಡ್ಬಿಟ್ಟ. ನಾನು ಸುಮ್ಮನೆ ಆ ಸತ್ತ ಹಾವಿನ ಮೇಲೆ ಹೊಡೆಯೋದು ಅಂತಾರೆ ನೋಡಿ, ಅದರಲ್ಲಿ ಸತ್ತು ಬಿದ್ದಿದ್ರು. ಅವ್ರ ಮೇಲೆ ಸುಮ್ಮನೆ ನಾನು ಬಾಣವನ್ನ ಎಸೆದು ನಾನು ಸಂಹಾರ ಮಾಡಿದೆ, ಅರ್ಜುನ ದಿ ಗ್ರೇಟ್ ಹಾಗೆ ಅಂತ ನಾನು ಹೆಸರು ಗಳಿಸಿದೆ. ಯದ್ಯಪಿ ಆಯುಷ್ಯವನ್ನ, ಬಲವನ್ನ ಅಪಹಾರ ಮಾಡಿದ್ಯಾರು? ಸಾರಥಿಯಾಗಿ ಕೂತ ಆ ಕೃಷ್ಣ. ಚೆನ್ನಾಗಿ ಹೊಗಳ್ತಾ ಇದ್ದಾರೆ ನೋಡಿ ಅರ್ಜುನ. ಯದ್ದೋಷು ಮಾಂ ಪ್ರಣಿಹಿತಂ ಗುರು ಭೀಷ್ಮಕರ್ಣ ದ್ರೌಣಸ್ತ್ರಿಗರ್ತ ಶಲ ಸೈಂಧವ ಬಾಹ್ಲಿಕಾದ್ಯೈಃ ಅಸ್ತ್ರಾಣ್ಯಮೇಯ ಮಹಿಮಾನಿ ನಿರೂಪಿತಾನಿ ನೋಪಸ್ಪೃಶುರ್ ನೃಹರಿದಾಸಮಿವಾಸುರಾಣಿ. ಎಂತೆಂಥ ಘಟಾನುಘಟಿಗಳು ನೋಡಿ. ಭೀಷ್ಮರು, ದ್ರೋಣರು, ಕರ್ಣ, ಅಶ್ವತ್ಥಾಮರು, ತ್ರಿಗರ್ತ, ಶಲ ಅಂತ ಸೋಮದತ್ತನ ಮಗ, ಇವರೆಲ್ಲರೂ ಕೂಡ ಸೈಂಧವ, ಬಾಹ್ಲಿಕ ಅಂದ್ರೆ ಪ್ರಹ್ಲಾದನ ಅವತಾರ ಬಾಹ್ಲಿಕ, ಭೀಷ್ಮರಿಗಿಂತಲೂ ಹಿರಿಯವರು. ಅಸ್ತ್ರಾಣ್ಯಮೇಯ ಮಹಿಮಾನಿ, ಅವ್ರು ಬಿಟ್ಟ ಅಸ್ತ್ರ ಎಲ್ಲ ಸಾಮಾನ್ಯ ಅಲ್ಲರಿ. ಅವರು ಏನೇನು ಮಹಾ ಅಸ್ತ್ರ ಎಲ್ಲ ದೊಡ್ಡ ದೊಡ್ಡ ದೇವತೆಗಳು. ಅಶ್ವತ್ಥಾಮರು ಸಾಕ್ಷಾತ್ ರುದ್ರದೇವರು. ದ್ರೋಣಾಚಾರ್ಯರು ಅಂದ್ರೆ ಬೃಹಸ್ಪತಿ ಆಚಾರ್ಯರು.
ಭೀಷ್ಮರು ಅಂದ್ರೆ ಅಷ್ಟವಸುವಿನಲ್ಲಿ ಒಬ್ಬ, ಕರ್ಣ ಅಂದ್ರೆ ಸೂರ್ಯನ ಅವತಾರ. ಅಂತವರು ಬಿಡುವ ಅಸ್ತ್ರ ಅದು ಸಣ್ಣ ಪುಟ್ಟದ್ದು ಇರೋದಿಲ್ಲ, ಮಹಾ ಅಸ್ತ್ರ ಅವೆಲ್ಲ. ಅದೆಲ್ಲ ನನ್ನನ್ನು ಏನ್ ಮಾಡ್ಬೇಕು, ಆ ಕ್ಷಣದಲ್ಲಿ ಸುಟ್ಟಾಕಬೇಕಾಗಿತ್ತು. ಆದ್ರೂ ಸುಟ್ಟಾಕಿಲ್ಲ. ಯಾಕೆ? ಸಾರಥಿಯಾಗಿ ಕೃಷ್ಣ ಮಾಡಿದ ಉಪಕಾರ ನೋಡಿ. ಒಂದು, ಅವರ ಆಯುಷ್ಯ ಬಲವನ್ನು ಎಲ್ಲವನ್ನು ಅಪಹಾರ ಮಾಡ್ತಾನೆ. ಇನ್ನು ಅವರು ಪ್ರಯೋಗ ಮಾಡಿದ ಅಸ್ತ್ರ ಎಲ್ಲವನ್ನು ಕೂಡ ನನಗೆ ಬಾಧಿಸದಂತೆ ತಡೆ ಮಾಡಿ ನಿಲ್ಲಿಸಿದ್ದಾನೆ ಅಂತ ದೃಷ್ಟಾಂತ ಹೇಳ್ತಾರೆ ನೋಡಿ. ಅತ್ರ ದೃಷ್ಟಾಂತಹ ಆಸುರಾಣಿ ಹಿರಣ್ಯಕಶಿಪು ಪ್ರೇರಿತ ಅಸುರ ಪ್ರಯುಕ್ತಾನ್ಯಸ್ತ್ರಾಣಿ ನೃಹರಿದಾಸಂ ಪ್ರಹ್ಲಾದಂ ಯಥಾ. ಆ ಹಿರಣ್ಯಕಶಿಪು ಅವನು ತನ್ನ ಭಟರಿಗೆಲ್ಲ ಹೇಳ್ತಾನೆ, ಹೋಗಿ ಪ್ರಹ್ಲಾದನನ್ನ ಸಂಹಾರ ಮಾಡಿ ಹಾಗೆ ಅಂತ. ಆ ಹಿರಣ್ಯಕಶಿಪುವಿನ ಭಟರು ಅನೇಕ ಪ್ರಯೋಗ ಮಾಡ್ತಾರೆ. ಏನು ಮಾಡಿದರೂ ಕೂಡ ಆ ಪ್ರಹ್ಲಾದ ಮೇಲೆ ಏನಾಯ್ತು ನೋಡಿ, ಏನಾಗ್ಲಿಲ್ಲ. ನನ್ನ ಪರಿಸ್ಥಿತಿ ಹಾಗೇ ಇದೆ. ನಾನು ಕಥೆಯಲ್ಲಿ ಕೇಳಿದ್ದುಂಟು, ಪ್ರಹ್ಲಾದನ ಕಥೆಯಲ್ಲಿ ಹೀಗಾಯ್ತಂತೆ, ನರಸಿಂಹದೇವರು ರಕ್ಷಣೆ ಮಾಡಿದರಂತೆ ಅಂತ. ಅಣ್ಣ, ನನ್ನ ಚರಿತ್ರೆಯಲ್ಲೂ ಹಾಗೇ ಆಯ್ತು ಅಂತಾನೆ ಅರ್ಜುನ. ಅದೇನು ಭೀಷ್ಮರು ದ್ರೋಣರು ಅವರು ಪ್ರಯೋಗ ಮಾಡಿದೆ ಅಂತ ಮಹಾ ಅಸ್ತ್ರ ನನ್ನನ್ನು ಸುಟ್ಟಾಗಬೇಕಾಗಿತ್ತು, ನನ್ನನ್ನು ಏನು ಮಾಡಿಲ್ಲ ಅಣ್ಣ ಅಂತ ಕೃಷ್ಣ ಈಗ ನನ್ನ ಕಣ್ಣು ಮುಂದೆ ಇಲ್ಲ ಹಾಗೆ ಅಂತ. ಎನ್ಮೇ ನೃಪೇಂದ್ರ ತದತರ್ಕ್ಯ ವಿಹಾರೈಶೋ ಯೋ ಲಬ್ಧ ರೂಪಮವದದ್ರಣಮೂರ್ಧ್ನಿ ಧರ್ಷಿ ಯನ್ಮಾಯಯಾವದೃಶೋ ನ ವಿದುಃ ಪರಂ ತತ್ ಸೂತ್ರಾದಯೋ ಅಹಮಹಮಸ್ಮಿ ಮಮೇತಿ ಭವ್ಯಾಃ. ಹೇ ನೃಪೇಂದ್ರ, ರಾಜಶ್ರೇಷ್ಠನಾದ ಯುಧಿಷ್ಠಿರ, ಅತರ್ಕ್ಯ ವಿಹಾರ ಅಚಿಂತ್ಯ ಕ್ರೀಡ, ಪರಮಾತ್ಮನ ಕ್ರೀಡೆ ಅದು ನಮ್ಮ ಕಲ್ಪನೆಗೆ ಮೀರಿದ್ದು. ಸಕಲ ಜಗತ್ ಪ್ರೇರಕ, ಈಶಾ ಅಂತ ಕರೀತಾರೆ ನೋಡಿ. ರುದ್ರದೇವರನ್ನ ಈಶ್ವರ ಅಂತ ಕರಿತೀವಿ. ಅಂದ್ರೆ ಏನ ಈಶ ಅಲ್ಲಿ ಎರಡು ಪದ ಇದೆ, ಈಶ ಪ್ಲಸ್ ವರ ಹಾಗೆ. ಈಶಾ ಅಂದ್ರೆ ಏನರ್ಥ ಅಂದ್ರೆ ಪ್ರೇರಣೆ ಮಾಡುವವ ಅಂತ ಅರ್ಥ. ಪ್ರೇರಣೆ ಮಾಡುವವರು ಅನೇಕ ಇದ್ದಾರೆ. ನಾವ್ ಹಿಂದೆ ಹರಿಕಥಾಂಸಾರದಲ್ಲಿ ನೋಡ್ತೀವಿ ನೋಡಿ, ವಾಯುದೇವರು ಪ್ರೇರಣೆ ಮಾಡ್ತಾರೆ. ಆದ್ರೆ ಪರಮಾತ್ಮ ಏನಾಗಿದ್ದಾನೆ? ಈಶ್ವರ. ಯಾರು ಪ್ರೇರಣೆ ಮಾಡ್ತಾರೆ ಅವರಿಗಿಂತಲೂ ಈಶ್ವರ, ಅವರಿಗೆಲ್ಲರಿಗೂ ಶ್ರೇಷ್ಠನಾದವ ಅಂತ. ಅಂತಹ ಪರಮಾತ್ಮ ಶ್ರೀಕೃಷ್ಣ ಅಲಬ್ಧ ರೂಪಂ ಸ್ವಪ್ರಸಾದಮೃತೆ ಕೇನಾಪಿ ನ ದ್ರಷ್ಟುಂ ಪ್ರಾಪ್ತಂ. ಆ ಪರಮಾತ್ಮನ ಅನುಗ್ರಹ ಇಲ್ಲದೆ ಯಾರಿಂದಲೂ ಕೂಡ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅದ್ಭುತವಾದ ರೂಪ ಯಾವುದು? ಭಗವದ್ಗೀತೆಯಲ್ಲಿ ಮುಂದೆ ಬರ್ಲಿಕ್ಕಿದೆ ನೋಡಿ, ಭಗವದ್ಗೀತೆ ವಿಶ್ವರೂಪ ದರ್ಶನ ಅಂತ ಕರೀತಾರೆ. ಅದು ಬೇರೆ ದೇವತೆಗಳಿಂದ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಅವ್ರು ನೋಡ್ಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಏನೋ ಒಂದು ಬೆಳಕಿನಂತೆ ಕಾಣ್ತದೆ ಅಷ್ಟೇ ಅವರಿಗೆ. ಆದರೆ ಅರ್ಜುನ ಕಂಡಂತೆ ಆ ಒಂದು ಸ್ಪಷ್ಟತೆ ನಾವು ನೋಡ್ತೀವಿ ನೋಡಿ. ವಿಗ್ರಹಗಳು ಸುಮ್ಮನೆ ವಿಗ್ರಹವಾಗಿ ಕಾಣಿಸೋದು, ದೂರದಿಂದ ನೋಡಿದ್ರೆ ನಾವು ಒಂದು ಪ್ರತಿಮೆ ಅಂತ ಕಾಣಿಸೋದು ಅಷ್ಟೇ. ಆದ್ರೆ ಹತ್ತಿರದಲ್ಲಿ ಹೋದಾಗ ಕಣ್ಣು, ಮೂಗು, ಬಾಯಿ ಎಲ್ಲ ಒಂದು ಹೇಗೆ ಒಂದು ಸ್ಪಷ್ಟತೆ ಇರುತ್ತದೆ, ಆ ರೀತಿಯಾದ ಒಂದು ಸ್ಪಷ್ಟತೆ ಅದು ದೇವರ ಅನುಗ್ರಹದಿಂದ ಸಿಗೋದದು. ಬೇರೆಯವರು ನೋಡಿದರೆ ಕೃಷ್ಣನ ರೂಪ ಅದು ಒಂದು ತೇಜ ಪುಂಜ, ಒಂದು ದೀಪದ ಬೆಳಕು ಹೇಗಿರುತ್ತದೆ ಜ್ವಾಲೆ, ಆ ತರ ಕಾಣಿಸ್ತಾ ಇತ್ತು. ಬೇರೆಯವರಿಗೆ ಅಷ್ಟೇ ಕಾಣಿಸೋದು. ದುರ್ಯೋಧನ ನೋಡ್ತಾನಲ್ಲ, ದುರ್ಯೋಧನ ಕಟ್ಟಿ ಹಾಕಬೇಕು ಅಂತ ಬರ್ತಾನೆ, ಏನ್ ಕಾಣಿಸ್ತಾ ಅವನಿಗೆ? ದೊಡ್ಡ ಬೆಳಕಿನ ಕೋಟಿ ಸೂರ್ಯ ಪ್ರಕಾಶ ದೇವರು, ಅಷ್ಟೇ ಕಾಣಿಸ್ತಾ ಅವನಿಗೆ. ದೇವರ ಮುಖ, ಕಣ್ಣು ಯಾವುದು ಕಾಣಿಸ್ತಿಲ್ಲ. ಆದರೆ ಅರ್ಜುನನಿಗೆ ಹಾಗಿಲ್ಲ. ಆ ಭಗವದ್ಗೀತೆಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಆ ವರ್ಣನೆ. 10ನೇ ಅಧ್ಯಾಯದ್ದು ವಿಶ್ವರೂಪ ದರ್ಶನದ್ದು 11ರಲ್ಲಿ ಬರುತ್ತದೆ. ಅಷ್ಟು ಚೆನ್ನಾಗಿದೆ. ಅಂಥ ಒಂದು ಅದ್ಭುತವಾದ ರೂಪವನ್ನ ಪರಮಾತ್ಮ ನನಗಾಗಿ ತೋರಿಸಿದ. ಪರಂ ಸರ್ವೋತ್ತಮಂ ಇತ್ಯತಃ ಉಕ್ತಂ ಸೂತ್ರಾದಯೋ ವಾಯುವಾದಯ ತಂ ಯದ್ಯಸ್ಮಾನ್ ನ ವಿದುಹು ತತ್ ತಸ್ಮಾ ಸೂತ್ರಾದಯೋ ಅಪಿ ಕುತಃ ನ ವಿದುಹು. ಅಲ್ಲ, ಯಾರಿಗೂ ಗೊತ್ತಿಲ್ಲ ಅಂದ್ರೆ ವಾಯುದೇವರಿಗೂ ಗೊತ್ತಿಲ್ವಾ? ಹಾಗೆಂದ್ರೆ ಪರಮಾತ್ಮನ ಅನುಗ್ರಹದಿಂದ ಅವ್ರೆಲ್ಲ ನೋಡಿದ್ದಾರೆ. ಮಾಯೆಯ ಹರೀಚಯ ಆವೃತ ದೃಶಃ. ಬೇರೆ ದೇವತೆಗಳಿಗೆ ಕಾಣ್ಲಿಲ್ಲ. ಯಾಕೆ? ಪರಮಾತ್ಮನ ಮೋಹ ಅದು ಆವರಣಗೊಂಡಿರೋದ್ರಿಂದ ಅವರು ಅಷ್ಟು ಸ್ಪಷ್ಟವಾಗಿ ಕಾಣ್ಲಿಕ್ಕೆ ಆಗಲ್ಲ. ಆದರೆ ಪರಮಾತ್ಮನ ಅನುಗ್ರಹದಿಂದ ನಾವು ಕಂಡೀವಿ. ಅಷ್ಟು ಮಾತ್ರ ಅಲ್ಲ, ಆ ಪರಮಾತ್ಮನ ಮಾಯೆ ಎಲ್ಲರನ್ನೂ ಆವರಣಿಸಿದೆ. ಅದರಿಂದ ಎಲ್ಲರೂ ಏನ್ ತಿಳಿತಾರೆ? ಅಹಂ ಕರ್ತ ಅಸ್ಮಿ ಇದಂ ಮಮ, ನಾನೇ ಎಲ್ಲವನ್ನು ಮಾಡ್ತೇನೆ, ಇದೆಲ್ಲ ನನ್ನದು ಹಾಗೆ ಅಂತ, ನಾನು ನನ್ನದು ಅಂತ ನಾವು ಆ ಮೋಹದಿಂದ ಹೇಳ್ತೀವಿ. ವಾಸ್ತವಿಕವಾಗಿ ನೋಡಿದ್ರೆ ಅದೆಲ್ಲ ಯಾರ್ದು? ಎಲ್ಲವೂ ದೇವರದೇ. ಆ ಮೋಹ
ಏವಂ ಭ್ರಾಂತಾಹ, ಈ ರೀತಿಯಾಗಿ ಭ್ರಾಂತಿಗೆ ಒಳಗಾಗಿ, ನನ್ನದು ಅಂತ ಭ್ರಾಂತಿಗೆ ಒಳಗಾಗಿ ಆ ಮಾತುಗಳನ್ನ ಆಡ್ತೇವೆ. ಆದ್ರೆ ಪರಮಾತ್ಮನ ಇಚ್ಛೆ ಎಲ್ಲವಕ್ಕೂ ಕಾರಣ. ಯಸ್ಮಾತ್ ತದ್ರೂಪಂ ಸೂತ್ರಾದಯೋಪಿ ನತ್ ಪ್ರಸಾದಂ ಕೃತೆ. ವಾಯುದೇವರಿಗೆ ಇಂಥ ಒಂದು ಭ್ರಮೆ ಇರೋದಿಲ್ಲ. ಯಾಕೆ? ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದವರು. ಅವರನ್ನು ಬಿಟ್ಟು ಉಳಿದ ಗರುಡಾದಿ ದೇವತೆಗಳಿಗೆ ನಾನು ನನ್ನದೆಂಬ ಒಂದು ಆ ಅಹಂಕಾರ ಮಮಕಾರ ಕೆಲವೊಮ್ಮೆ ಬಂದ್ಬಿಡುತ್ತದೆ. ಕೆಲವು ಕ್ಷಣಗಳು ಇರುತ್ತದೆ, ಒಟ್ಟೋಗ್ತದೆ. ಆದ್ರೆ ತಾರತಮ್ಯದಲ್ಲಿ ಇನ್ನೂ ಕೆಳಗೆ ಇದ್ದಾರೆ ನೋಡಿ ಋಷಿಗಳು, ಅವರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತದೆ. ಮನುಷ್ಯರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತದೆ. ಅಸುರರಿಗೆ ಸದಾ ಅದೇ ಇರೋದು, ಸದಾ ನಾನು ನನ್ನದು ಅಂತಹ ಭ್ರಾಂತಿಯಲ್ಲೇ ಅವರು ಇರ್ತಾರೆ. ಮನುಷ್ಯರಿಗೆ, ಮನುಷ್ಯೋತ್ತಮರಿಗೆ ಶಾಸ್ತ್ರ ವಿಚಾರ ಎಲ್ಲ ಕೇಳಿದಾಗ, ಭಗವದ್ಗೀತೆ ಭಾಗವತ ಮುಂತಾದವುಗಳನ್ನೆಲ್ಲ ಓದಿದಾಗ ಆಗ ನಮಗೆ ಸ್ಪಷ್ಟ ಆಗ್ತದೆ, ನಮಗೂ ದೇವರಿಗೆ ಏನ್ ಸಂಬಂಧ. ಒಂದು ದಿನದ ವ್ಯಾಪಾರ, ಒಂದು ಉಸಿರಾಟ ಯಾರು ಮಾಡ್ತಾರೆ, ಪ್ರತಿಯೊಂದು ಕೆಲಸವನ್ನು ಯಾರು ಮಾಡ್ತಾರೆ ನಮ್ಮ ಒಳಗಿದ್ದು, ದೇಹದಲ್ಲಿ ನಾನೆಲ್ಲಿ ಇದ್ದೇನೆ, ಜೀವ ಅಂತ ಕರೆಸಿಕೊಂಡ ನಾನು ದೇಹದಲ್ಲಿ ಎಲ್ಲಿ ಇದ್ದೇನೆ, ಈ ಎಲ್ಲ ವಿಚಾರಗಳನ್ನು ಕೂಡ ತಿಳಿದ ಮೇಲೆ ನಾನು ನನ್ನದು ಎನ್ನುವ ಒಂದು ಅಹಂಕಾರ ಮಮಕಾರ ಜ್ಞಾನಿಗಳಿಗೆ ಬರೋದಿಲ್ಲ ನೋಡಿ. ಅದಕ್ಕೆ ಅದು ಶ್ರವಣದ ಫಲ, ಜ್ಞಾನದ ಫಲ ಅದು. ಶಾಸ್ತ್ರ ಕೇಳ್ತಾ 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 ಆ ನಾನು ನನ್ನದುಂಬ ಅದು ಹೊಟ್ಟೋಗ್ತದೆ. ನೋಡಿ ಅರ್ಜುನ ಎಷ್ಟು ಚೆನ್ನಾಗಿ ಯುದ್ಧ ಮಾಡಿ ಎಷ್ಟು ಧನ ಸಂಪತ್ತನ್ನ ಗಳಿಸಿ ಬಂದಿದ್ದಾನೆ ಆ ರಾಜಸೂಯ ಯಾಗಕ್ಕೆ ಅಂತ. ಆ ಯುದ್ಧದಲ್ಲಿ ಎಷ್ಟು ಅಕ್ಷೋಹಿಣಿ ಗಟ್ಲೆ ಸೈನ್ಯವನ್ನ ಸಂಹಾರ ಮಾಡಿದ್ದಾನೆ ಅವನು. ಆದರೂ ಕೂಡ ಅವನ ಮನಸ್ಸಿನಲ್ಲಿ ಅಭಿಪ್ರಾಯ ಏನಿದೆ? ಯಾವುದು ಕೂಡ ನಾನು ಮಾಡಿಲ್ಲ ಅನ್ನ, ಎಲ್ಲವೂ ಕೂಡ ಕೃಷ್ಣನ ಅನುಗ್ರಹ. ಅದರಿಂದ ಅರ್ಜುನನಂತವರೇ ಹೇಳಿದಾಗ ನಮ್ಮಂತ ಸಾಮಾನ್ಯರು ದೇವರನ್ನ ಬಿಟ್ಟು ನಾನು ನನ್ನದು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ನ್ಯಾಯ ಅದು, ಹಾಗೆ ಅಂತ ನಾವು ವಿಚಾರ ಮಾಡ್ಬೇಕು. ಅದರಿಂದ ಅಂತ ಒಂದು ಜ್ಞಾನವನ್ನ ನನಗೆ ಉಪದೇಶ ಮಾಡಿದ ಅಂತ ಹೇಳ್ತಾರೆ. ಭಗವದ್ಗೀತೆಯ ಉಪದೇಶವನ್ನ ಅರ್ಜುನ ಸ್ಮರಿಸ್ಕೋತಾನೆ. ಸೌತ್ಯೇ ವ್ರತ ಕುಮತಿನಾತ್ಮದ ಈಶ್ವರೋ ಮೇ ಯತ್ಪಾದ ಪದ್ಮ ಭವಾಯ ಭಜಂತಿ ಭವ್ಯಾಃ ಸಂಶ್ರಾಂತವಾಹ ಮರಯೋ ರಥಿನೋ ಭವಿಷ್ಟಂ ನ ಪ್ರಾಹರಂತ್ಯದನುಭಾವ ನಿರಸ್ತಚಿತ್ತಾಃ ಇದಾನೀಂ ಸ್ವ ಅಪರಾಧಂ ಅನುಸ್ಮರನ್ ತಪ್ಯಮಾನಃ ಆಹ. ತಾನು ಮಾಡಿದ ಅಪರಾಧ, ಇಷ್ಟೊತ್ತು ತಾನು ಪರಮಾತ್ಮನಿಂದ ಪಡೆದ ಅನುಗ್ರಹ ಅದೆಲ್ಲವನ್ನು ಹೇಳಿದ. ತಾನೇನು ಅಪರಾಧ ಮಾಡಿದ ಅಂತ ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಮುಕ್ತಿಯೋಗ್ಯ ಮಹಾಂತಹ ಕೃಷ್ಣಸ್ಯ ಪಾದಪದ್ಮ ಭವಾಯ ಮೋಕ್ಷಾಯ ಭಜಂತಿ. ಜ್ಞಾನಿಗಳು ಪರಮಾತ್ಮನನ್ನ ಕೃಷ್ಣನನ್ನ ಸೇವೆ ಮಾಡ್ತಾರೆ. ಯಾಕೆ? ಆ ಪರಮಾತ್ಮನ ಪಾದವನ್ನು ಸೇರ್ಬೇಕು, ಮೋಕ್ಷವನ್ನ ಪಡಿಬೇಕು. ನಾವು ಮೋಕ್ಷಕ್ಕೆ ಹೋದರೆ ನಮ್ಮಲ್ಲಿರುವ ದೋಷಗಳೆಲ್ಲ ದೂರ ಆಗ್ತದೆ ನೋಡಿ. ಪ್ರಾಕೃತವಾದ ಶರೀರ, ರೋಗ ರುಜಿನ, ಹುಟ್ಟು ಸಾವು, ಮೋಹ, ಅಜ್ಞಾನ, ಅವಿದ್ಯೆ ಎಲ್ಲ ದೂರ ಹೋಗ್ತದೆ. ಅಂತಹ ಮೋಕ್ಷವನ್ನ ಕೃಷ್ಣನ ಅನುಗ್ರಹದಿಂದ ಜ್ಞಾನಿಗಳು ಪಡೀತಾರೆ. ಹರಯಃ ಕರ್ಣಾದಯಃ ರಥಿನಃ ಅಪಿ ಜಯದ್ರದ ವಧ ಸಮಯೇ ಮದೀಯ ರಥಾಶ್ವೇಷು ಜಲಪಾನಾಭಾವೇನ ಶ್ರಾಂತೇಷು ವಾರಣಾಸ್ತ್ರೇನ ಮಯಾ ಸಂಪಾದಿತಂ ಜಲಂ ಪಾತುಂ ಗತೇಷು ಸತ್ಸ್ವಹಂ ಭೂಮಿತಲೆ ಸ್ಥಿತಂ. ಎಷ್ಟು ಚೆನ್ನಾಗಿದೆ ನೋಡಿ, ಒಂದು ಸಣ್ಣ ಘಟನೆ ಆಯ್ತು, ಅದು ನೆನಪಿಸ್ಕೋತಾ ಇದ್ದಾನೆ. ಈ ಜಯದ್ರಥನನ್ನ ಸಂಹಾರ ಮಾಡಬೇಕು ಅಂತ ಅರ್ಜುನ ಪ್ರತಿಜ್ಞೆ ಮಾಡಿಬಿಟ್ಟ. ಮಾರನೇ ದಿವಸ ಅಂದ್ರೆ ತನ್ನ ಮಗ ಅಶ್ವತ್ಥಾಮ ಸತ್ತಿದ್ದಾನೆ. ಅಶ್ವತ್ಥಾಮ ಅಲ್ಲ, ಅಭಿಮನ್ಯು. ಅರ್ಜುನನ ಮಗ ಅಭಿಮನ್ಯು, ಅವನು ಯುದ್ಧರಂಗದಲ್ಲಿ ಸತ್ತಿದ್ದಾನೆ. ಅದಕ್ಕೆ ಮುಖ್ಯ ಕಾರಣ ಜಯದ್ರಥ. ಪಾಂಡವರನ್ನ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಚಕ್ರವ್ಯೂಹ ಅಂತ ದ್ರೋಣಾಚಾರ್ಯರು ರಚನೆ ಮಾಡಿದ್ರು. ಆ ಚಕ್ರವ್ಯೂಹದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಆಗದಂತೆ ನಿಲ್ಲಿಸಿದವ ಜಯದ್ರಥ. ಅದರಿಂದ ಜಯದ್ರಥನನ್ನ ಮಾರನೇ ದಿವಸ ಸೂರ್ಯ ಅಸ್ತಂಗತ ಆಗುವುದರ ಒಳಗೆ ಸಂಹಾರ ಮಾಡ್ತೇನೆ ಅಂತ. ಮಾರನೇ ದಿವಸ ಏನ್ ಮಾಡಿದ ಕೃಷ್ಣ? ಅವತ್ತನೇ ದಿವಸ ಕೃಷ್ಣನಿಗೆ ಗೊತ್ತು ಇವನಿಂದ ಜಯದ್ರಥನನ್ನ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅವತ್ತು ಅರ್ಜುನನಿಗೆ ನಿದ್ರೆಯನ್ನ ತರಿಸಿ, ಇಲ್ಲ ಮಗ ಸತ್ತ ಅಂದ್ರೆ ನಿದ್ದೆ ಎಲ್ಲಿಂದ ಬರ್ಬೇಕು ಹೇಳಿ? ತನ್ನ ಕಣ್ಣು ಮುಂದೆ ಮಗ ಸತ್ತೋದ್ರೆ ನಿದ್ದೆ ಬರ್ತದ? ಅವನಿಗೆ ನಿದ್ದೆಯನ್ನ ಕೊಟ್ಟು ಕೃಷ್ಣ ಪರಮಾತ್ಮ ಕನಸನ್ನು ಕೂಡ ಕೊಟ್ಟು, ಆ ಕನಸಿನಲ್ಲಿ ತಾನು ಮತ್ತು ಅರ್ಜುನ ಇಬ್ಬರನ್ನು ಕೂಡ ಹೋಗಿ ಕೈಲಾಸಕ್ಕೆ ಹೋಗಿ ರುದ್ರದೇವರಿಂದ ಹೇಳಿಸಿ ಅವನಿಗೆ ಪಾಶುಪತಾದಿ ಇನ್ನೂ ವಿಶೇಷವಾದ ಅಸ್ತ್ರಗಳು, ನಾಳೆ ಯುದ್ಧದಲ್ಲಿ ಜಯದ್ರಥನ ಸಂಹಾರ ಮಾಡೋದಕ್ಕೆ ಏನೇನು ಅಸ್ತ್ರಗಳು ಬೇಕೋ ಆ ಮಂತ್ರೋಪದೇಶವನ್ನ ಮಾಡಿ ತಂದು ಆ ಮಲಗುವ ಶರೀರದಲ್ಲಿ ಅರ್ಜುನನ್ನ ಇಟ್ಟಿದ್ದಾನೆ. ಅನುಗ್ರಹ ನೋಡಿ.
ಅಲ್ಲ ತಾನೇ ಮಾಡಬಹುದಾಯ್ತಲ್ಲ. ಹಾಗೆ ಅಂದ್ರೆ ಪರಮಾತ್ಮನದ್ದು ಒಂದು ನಿಯಮ, ಏನೇ ಆಗಲಿ ಅದು ಗುರುಮುಖದಿಂದಲೇ ಆಗ್ಬೇಕು. ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತದಿ ಕೇಳುತ್ತಿರು ಹಾಗೆ ಅಂತ. ಅದರಿಂದ ಪರಮಾತ್ಮ ಏನ್ ಮಾಡಿದ, ತಾನು ಹೇಳದೆ ತಿಪ್ಪಿ ತನಗೆ ಗೊತ್ತಿದೆ ರುದ್ರದೇವರ ಒಳಗಿದ್ದು ತಾನೇ ಹೇಳೋದು, ಆದರೂ ಕೂಡ ರುದ್ರದೇವರ ಹತ್ರ ಕರ್ಕೊಂಡೋಗಿ, ಯಾಕೆ ಇಂದ್ರ, ಅರ್ಜುನ ಅಂದ್ರೆ ಯಾರು? ಇಂದ್ರ. ಇಂದ್ರನ ಗುರುಗಳು ಅಂದ್ರೆ ಯಾರು? ರುದ್ರದೇವರು. ಅವ್ರ ಹತ್ರನೇ ಕರ್ಕೊಂಡೋಗಿ ಅವ್ರ ಮುಖಾಂತರನೇ ಉಪದೇಶ ಮಾಡಿ ಬಂದ. ಬೆಳಿಗ್ಗೆ ಎದ್ದು ನೋಡ್ತಾನೆ, ಅವನಿಗೆ ವಿಶೇಷವಾದ, ಹಿಂದಿನ ದಿವಸ ಗೊತ್ತಿಲ್ಲ ಅಂತಹ ವಿಶೇಷ ಮಂತ್ರಗಳು ನೆನಪಿದೆ ಅವನಿಗೆ. ಯುದ್ಧಕ್ಕೆ ಅಂತ ಹೋಗ್ತಾನೆ. ಕೃಷ್ಣ ಯುದ್ಧ ಸಾರಥಿಯನ್ನ ಮಾಡಿದ, ರಥವನ್ನ ಓಡಿಸ್ತಾನೆ. ಆ ಜಯದ್ರಥನ ಕೌರವರಿಗೆ ನೋಡಿ ಎಷ್ಟು ಖುಷಿ. ಅಕಸ್ಮಾತ್ ಸೂರ್ಯಾಸ್ತ ಆಗುವುದರ ಒಳಗೆ ಅರ್ಜುನ ಸಂಹಾರ ಮಾಡಿಲ್ಲ ಅಂದ್ರೆ ತಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತನೂ ಪ್ರತಿಜ್ಞೆ ಮಾಡಿಬಿಟ್ಟ. ಈ ವಿಷಯ ಪಾಂಡವರಿಗಿಂತ ಕೌರವರಿಗೆ ಬೇಗ ಗೊತ್ತಾಯ್ತು. ಕೌರವರಿಗೆ ತುಂಬಾ ಸಂತೋಷ ಆಯ್ತು. ಏನಾರು ಮಾಡಿ ನಾಳೆ ಜಯದ್ರಥನನ್ನ ರಕ್ಷಣೆ ಮಾಡಿಬಿಟ್ರೆ ಅರ್ಜುನ ಸಾಯ್ತಾನೆ. ಅಗ್ನಿಪಥಕ್ಕೆ ಪಾಂಡವರು ಕೊಟ್ಟ ಮಾತನ್ನು ಮೀರಲಾರ. ಒಂದ್ಸಲ ಮಾತು ಕೊಟ್ರೆ ಮುಗೀತು, ವಚನಭ್ರಷ್ಟರಾಗುವುದಿಲ್ಲ ಕ್ಷತ್ರಿಯರು. ಅದರಿಂದ ಅಗ್ನಿ ಪ್ರವೇಶ ಮಾಡ್ತಾನೆ ಅಂತ ಕೌರವರಿಗೆ ತುಂಬಾ ಖುಷಿ. ಏನಾರು ಮಾಡಿ ಜಯದ್ರಥನನ್ನ ರಕ್ಷಣೆ ಮಾಡಬೇಕು ಅಂತ ಇವರು ಕೌರವರು. ಅದರಿಂದ ಅರ್ಜುನನಿಂದ ಬರ್ಲಿಕ್ಕೆ ಆಗ್ಲೇ ಇಲ್ಲ. ಪಾಂಡವರು ಪ್ರಯತ್ನ ಪಡ್ತಾರೆ, ಆದರೂ ಕೂಡ ಕೃಷ್ಣ ರಥವನ್ನ ಓಡಿಸ್ತಾನೆ. ಎಷ್ಟು ವೇಗದಲ್ಲಿ ಓಡಿಸ್ತಾನೆ ಅಂದ್ರೆ, ಅರ್ಜುನ ಒಂದು ಬಾಣವನ್ನ ಬಿಟ್ರೆ ಬಾಣ ಹೋಗೋದಕ್ಕೆ ಮುಂಚೆ ಕುದುರೆ ಹೋಗ್ತಾ ಇತ್ತಂತೆ. ಎಷ್ಟು ವೇಗ ಇರಬೇಕು ನೋಡಿ, ಅಷ್ಟು ವೇಗವಾಗಿ ಕುದುರೆಯನ್ನು ಓಡಿಸಿದ್ದಾನೆ. ಆ ಸಂದರ್ಭದಲ್ಲಿ ಕುದುರೆಗಳಿಗೆ ಭಾರಿ ಸುಸ್ತಾಯಿತು. ಅದನ್ನ ಅರ್ಜುನ ಗಮನಿಸಲಿಲ್ಲ, ಆದ್ರೆ ಕೃಷ್ಣ ಗಮನಿಸಿದ್ದಾನೆ. ಕೃಷ್ಣ ಗಮನಿಸಿ ಅದನ್ನೆಲ್ಲ ಒಂದು ಕಡೆ ಒಂದ್ ಸಮಯ ಕರ್ಣನ್ ಜೊತೆಗೆ ಯುದ್ಧ ಆಗಬೇಕು. ಕರ್ಣನ್ ಜೊತೆಗೆ ಯುದ್ಧ ಆಗ್ತಾ ಇರುವ ಸಂದರ್ಭದಲ್ಲಿ ಕೃಷ್ಣ ಏನ್ ಮಾಡಿದ, ಕುದುರೆಗಳಿಗೆ ಸುಸ್ತಾಗಿರೋದನ್ನ ನೋಡಿಸಿ ಯುದ್ಧವನ್ನು ನಿಲ್ಲಿಸು ಅಂತ ಹೇಳಿ ಅರ್ಜುನನಿಗೆ ತಾನು ಕೆಳಗೆ ಇಳಿದು ಕುದುರೆಗಳನ್ನೆಲ್ಲ ಬಿಡಿಸಿ ಅರ್ಜುನನಿಗೆ ಒಂದು ವಾರುಣಾಸ್ತ್ರ ಪ್ರಯೋಗ ಮಾಡು ಅಂತ ಹೇಳಿ ವಾರುಣಾಸ್ತ್ರ ಪ್ರಯೋಗ ಮಾಡಿ, ಅಲ್ಲೇ ಒಂದು ಜಲಾಶಯ, ನೀರು ಕುಡಿಯೋದಕ್ಕೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿ ಆ ಕುದುರೆಗಳಿಗೆ ನೀರನ್ನು ಕುಡಿಸಿ ಶ್ರಾಂತ, ಅದು ಸ್ವಲ್ಪ ಶ್ರಮ ಪರಿಹಾರ ಆಗುವಂತೆ ಕುದುರೆ ಮೇಲೆ ಎಷ್ಟು ಒಂದು ಕರುಣೆಯನ್ನು ತೋರಿಸಿದ. ಈ ಸಂದರ್ಭದಲ್ಲಿ ಕರ್ಣ ಏನ್ ಮಾಡ್ಬೋದಾಯಿತು, ತಾನು ರಥದಲ್ಲಿ ಕುಳಿತಿದ್ದೇನೆ, ರಥದಲ್ಲಿ ನಾನು ಯುದ್ಧ ಮಾಡ್ತಾ ಇಲ್ಲ, ರಥದಿಂದ ಕೆಳಗಿದ್ದೇನೆ. ಆ ಸಂದರ್ಭದಲ್ಲಿ ಕರ್ಣ ನನ್ನ ಮೇಲೆ ಬಾಣ ಬಿಟ್ರೆ ನನ್ನ ಕತೆ ಮುಗೀತಾ ಇತ್ತು. ಅದನ್ನ ನೆನೆಸ್ಕೋತಾ ಇದ್ದಾನೆ. ಶಾಂತವಾಹ ಅಶ್ವಾಹ ಭವಿಷ್ಠಂ ಮಾಂ ನ ಪ್ರಾಹರನ್ ಸ ಏಕಾಂತಾನಾಂ ಆತ್ಮಾನಮಪಿ ದದಾತೀತಿ ಆತ್ಮದಃ ಈಶ್ವರಃ ಮಯಾ ಕುಮತಿನ ಅಯಂ ಮಮ ಮಾತುಲೇಯ ಇದು ದುರ್ಬುದ್ಧಿನ ಸೈತ್ಯೇ ಸಾರಥ್ಯಾರ್ಥಂ ವೃತಃ. ಆ ಸಂದರ್ಭದಲ್ಲಿ ಏನ್ ಮಾಡಬಹುದಾಯಿತು, ಕರ್ಣ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಬಹುದಾಯ್ತು. ಕರ್ಣನಿಗೆ ಇವನನ್ನು ಕೊಲ್ಲಬೇಕು ಅಂತ ಬುದ್ಧಿನೇ ಬಂದಿಲ್ಲವಂತ ಆ ಸಂದರ್ಭದಲ್ಲಿ. ಯಾಕೆ? ಬುದ್ಧಿ ಪ್ರಚೋದನೆ ಮಾಡುವವ ಯಾರು? ಹೇ ಕೃಷ್ಣನೇ. ಧಿಯೋ ಯೋನ ಪ್ರಚೋದಯಾತ್ ನಾವೇನ್ ಗಾಯತ್ರಿಯಲ್ಲಿ ಹೇಳ್ತೀವಿ, ಆ ಬುದ್ಧಿಯನ್ನು ನಮಗೆ ಎಲ್ಲರಿಗೂ ಕ್ಷಣ ಕ್ಷಣದಲ್ಲೂ ಪ್ರೇರಣೆ ಮಾಡುವ ಶಕ್ತಿ ಆ ಕೃಷ್ಣನೇ. ಅದರಿಂದ ಆ ಘಟನೆಯನ್ನ ಅರ್ಜುನ ಸ್ಮರಿಸಿಕೊಂಡು, ಕೃಷ್ಣನ ಅನುಗ್ರಹದಿಂದ ನನ್ನ ಕುದುರೆಗಳಿಗೂ ಆಯಾಸ ಪರಿಹಾರ ಆಯಿತು, ಮತ್ತು ಕರ್ಣ ಕೂಡ ನನ್ನನ್ನು ಸಂಹಾರ ಮಾಡ್ಲಿಲ್ಲ ಆ ಸಂದರ್ಭದಲ್ಲಿ. ಆ ಇನ್ಸ್ಟೆನ್ಸ್ ಅಲ್ಲಿ ಮಾಡಬಹುದಾಯಿತು, ಆದ್ರೂ ಮಾಡ್ಲಿಲ್ಲ. ಹಾಗೆ ಯಾಕೆಂದ್ರೆ ಯುದ್ಧ ಮಾಡುವಾಗ ರಥದಿಂದ ಕೆಳಗೆ ಇಳಿಬಾರದು. ಅದು ಯೂನಿಫಾರ್ಮ್ ಇದ್ದ ಹಾಗೆ. ಹೇಗೆ ಯೂನಿಫಾರ್ಮ್ ಹಾಕೊಂಡೇ ಇರಬೇಕು ಪೊಲೀಸ್ ಅವರು ಎಲ್ಲ, ಯೂನಿಫಾರ್ಮ್ ಬಿಚ್ಚಿ ಇಡುವಂತೆ ಇಲ್ಲ. ಅದೇ ತರ ಯುದ್ಧದ ನಿಯಮ ಅದು. ಯುದ್ಧ ನಡೀತಾ ಇರುವಾಗ ಕೆಳಗೆ ಇಳಿಯೋದಿಲ್ಲ ಇಲ್ಲ. ಹಾಗೆ ಯುದ್ಧ ಮಾಡ್ಬೇಕಾಗಿತ್ತು. ಯುದ್ಧ ನಡೀತಾ ಇದೆ, ಸ್ವಲ್ಪ ಇರು, ನಾನು ನನ್ನ ಕುದುರೆಗೆ ರೆಸ್ಟ್ ಕೊಟ್ಟು ಬರ್ತೀನಿ ಅಂತ ಕೇಳ್ತಾನ ಎದುರುಗಡೆ ಇರುವವ ಶತ್ರುವಾದವ. ಏನಾರು ಮಾಡಿ ಇವನ ಸಾಯಿಸ್ಬೇಕು ಅಂತಾನೆ ನೋಡ್ತಾ ಇರ್ತಾನೆ ಅವನು. ಅದರಿಂದ ಆ ಸಂದರ್ಭದಲ್ಲಿ ಕರ್ಣ ನನ್ನ ಮೇಲೆ ಬಾಣ ಬಿಟ್ಟಿಲ್ಲ, ಇದು ಕೃಷ್ಣ ಮಾಡಿದ ಅನುಗ್ರಹ ಅಂತ ಹೇಳಿದ್ದು. ಅವನು ಕುದುರೆ ಹಿಡಿದ ಸಾರಥಿ ಅಲ್ಲ, ಅವನು ಎಲ್ಲರ ಬುದ್ಧಿಯನ್ನು, ಮನಸ್ಸನ್ನು, ಆಯುಷ್ಯವನ್ನು ಹಿಡ್ಕೊಂಡಿರುವ ಸಾರಥಿ. ಅದು ಇರುವರ್ದು ಮಾತ್ರ ಅಲ್ಲ, ನಮ್ಮ ಎಲ್ಲರ ಒಂದು ಹಗ್ಗ, ಅದು ಮೂಗುದಾರ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಕೃಷ್ಣನ ಕೈಯಲ್ಲೇ ಇರೋದು. ನಾವು ಮರೆತು ಬಿಟ್ಟಿದ್ದೀವಿ, ನಾವು ಸ್ವತಂತ್ರರು, ಐ ಆಮ್ ಇಂಡಿಪೆಂಡೆಂಟ್, ನಾ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀವಿ, ಹಾರಾಟ ಆಡ್ತೀವಿ. ಆದರೆ
ಹಾಗೆ ಕೃಷ್ಣ ನಮ್ಮ ತಲೆ ಮೇಲೆ ಕುಟ್ತಾನೆ. ಆಗ್ಲಾರ್ ನಾವು ಎಚ್ಚೆತ್ತುಕೊಂಡು ಸನ್ಮಾರ್ಗದಲ್ಲಿ, ಕೃಷ್ಣ ಹೇಳಿದ ಮಾರ್ಗದಲ್ಲಿ, ಅರ್ಜುನ ನಡೆದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಆ ಒಂದು ಸಂದೇಶವೂ ಕೂಡ ಇಲ್ಲಿ ಇದೆ. ಅಂತ ಕೃಷ್ಣನನ್ನ ನಾ ಏನ್ ತಿಳ್ಕೊಂಡೆ, ಮಮ ಮಾತುಲೇಯ ಇತಿ. ನನ್ನ ಸೋದರ ಮಾವ ನಾನು ತಿಳ್ಕೊಂಡ್ಬಿಟ್ಟೆ. ಮಾವನ್ ಮಗ, ಸೋದರ ಮಾವನ್ ಮಗ ಅಂತ ನಾನು ತಿಳ್ಕೊಂಡ್ಬಿಟ್ಟೆ. ಅವನನ್ನ ಸಾರಥಿಯಾಗಿ ನಾನು ವರ್ಣ ಮಾಡಿಬಿಟ್ಟೆ. ಸಾಮಾನ್ಯ ಸಾರಥಿಯನ್ನು ನಾನು ತಿಳ್ಕೊಂಡ್ಬಿಟ್ಟೆ. ಎಂಥ ಜಗದೊಡೆಯ, ಜಗತ್ ಪ್ರೇರಕ ಅಂತ ಕೃಷ್ಣನನ್ನ ನನ್ನ ಕೇವಲ ಸಾರಥಿ ಅಂತ ನಾನು ತಿಳ್ಕೊಂಡ್ಬಿಟ್ಟೆ. ಎಷ್ಟು ತಪ್ಪಾಯ್ತು ನಾ ಮಾಡಿದ್ದು ಹಾಗೆ ಅಂತ. ಅದಕ್ಕೆ ಸ್ವೀಕೃತ ಅತಯೇವ ಮಹತೀವ ಪಾಪಿ ಅಂತ ತನ್ನನ್ನು ಬೈಕೋತಾನೆ. ಮಹಾಪಾಪಿಷ್ಟ ಅಂದ್ರೆ ನಾನೇ ಹಾಗೆ ಅಂತ ಅರ್ಜುನ ಬೈಕೋತಾನೆ ತನ್ನನ್ನು. ಆತ್ಮನಿಂದೆ ಅಂತಾರೆ ಇದನ್ನ. ಇನ್ನು ಅವತ್ತಿನ ದಿವಸ ಜರಾಸಂಧನನ್ನ ಜಯದ್ರಥನನ್ನ ಸಂಹಾರ ಮಾಡುವಾಗ ಅದ್ಭುತ ಪರಾಕ್ರಮ ಪರಮಾತ್ಮ ಅನುಗ್ರಹ ಮಾಡಿದ್ದು. ಕರ್ಣ ಎಲ್ಲ ಆಯ್ತು, ಜಯದ್ರಥ ಎಷ್ಟು ಮಾಡಿದ್ರು ಸಿಗ್ತಾ ಇಲ್ಲ. ಆ ಕಥೆನ ಸ್ವಲ್ಪ ಮುಂದೆ ಹೇಳ್ಬಿಡ. ಜಯದ್ರಥ ಸಿಗ್ತಾ ಇಲ್ಲ. ಆಗ ಏನ್ ಮಾಡಿದ ಕೃಷ್ಣ, ಏನ್ ಮಾಡಿದ್ದು, ಸೂರ್ಯ ಮುಳುಗುವಂತೆ ಕತ್ತಲೆಯನ್ನು ಸೃಷ್ಟಿ ಮಾಡಿಬಿಟ್ಟ. ಕತ್ತಲೆ ಸೃಷ್ಟಿಯಾದ ಕೂಡಲೇ ಕೌರವರಿಗೆ ಸಂತೋಷ, ಇನ್ನೇನು ಅರ್ಜುನ ತಾನು ಅಗ್ನಿ ಪ್ರವೇಶ ಮಾಡ್ತಾನೆ ಹಾಗೆ ಅಂತ. ಅರ್ಜುನ ಚಿತೆಯನ್ನು ತಯಾರು ಮಾಡಿಕೊಂಡು ಇಟ್ಟಿಕೊಂಡು ತಾನು ಅಗ್ನಿಯಲ್ಲಿ ಹಾರಬೇಕು ಅಂತ ತಯಾರು ಮಾಡಿ ಹಾರಬೇಕು ಅಂತ ಕೃಷ್ಣನ ಹತ್ರ ಅಪ್ಪಣೆಯನ್ನು ತೆಗೆದುಕೊಳ್ಳೋದಕ್ಕಾಗಿ ಕೃಷ್ಣನ ಹತ್ರ ಬರ್ತಾನೆ. ಆ ಸಂದರ್ಭವನ್ನೆಲ್ಲ ನೋಡ್ಬೇಕು ಅಂತ ಕೌರವರು ಎಲ್ಲರೂ ಬಂದ್ರು. ಜಯದ್ರಥ ಕೂಡ ತಾನು ಕೂಡ ನಗ್ತಾ 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 ಸಂತೋಷದಿಂದ ಬಂದ. ಇನ್ನೇನು ಸೂರ್ಯ ಮುಳುಗಿದ, ಅರ್ಜುನ ಸಾಯ್ತಾನೆ ಹಾಗೆ ಅಂತ. ಕೃಷ್ಣ ಏನ್ ಮಾಡ್ಬೇಕು, ಕತ್ತಲೆಯನ್ನ ತೆಗೆದ. ಅರ್ಜುನನ ಹತ್ರ ಹೇಳ್ತಾನೆ, ಅರ್ಜುನ ತೆಗಿ ಬಾಣ, ಇದೋ ಇದ್ದ ನೋಡ್ ಜಯದ್ರಥ ಅಂತ. ಜಯದ್ರಥನ ಕಣ್ಣು ಮುಂದೆ ತಾನು ನಿಲ್ಲುವಂತೆ ಮಾಡಿ, ಯಾಕೆ ಯಾರು ಬಿಡ್ತಾ ಇಲ್ಲ, ಕೌರವರು ಅಷ್ಟು ಬೇಗ ಬಿಡ್ತಾ ಇಲ್ಲ ಜಯದ್ರಥ. ಆದ್ರೆ ಸೂರ್ಯನನ್ನ ಕತ್ತಲೆಯನ್ನು ಆಗಿ ಮಾಡಿ ಜಯದ್ರಥ ತಾನೇ ಕಣ್ಣು ಮುಂದೆ ಬರುವಂತೆ ಮಾಡಿ ಅರ್ಜುನನಿಗೆ ಹೇಳ್ತಾನೆ ಬಿಡು ಬಾಣ ಅಂತ ಹೇಳಿದಾಗ ಅರ್ಜುನ ಬಾಣವನ್ನು ಬಿಡ್ತಾನೆ. ಅವನ ತಲೆ, ಒಂದು ಬಾಣಕ್ಕೆ ಜಯದ್ರಥನ ತಲೆ ಹಾರಿ ಹೋಯ್ತು. ಎಂಥ ಸಾಮರ್ಥ್ಯ! ಅದಕ್ಕೆ ಹಿಂದಿನ ದಿವಸ ರಾತ್ರಿ ಕನಸಿನಲ್ಲಿ ಕೂಡಿಸಿ ಅಂತಹ ಪಾಶುಪದ ಉತ್ತಮ ಅಸ್ತ್ರಗಳನ್ನೆಲ್ಲ ಅರ್ಜುನನಿಗೆ ಉಪದೇಶ ಮಾಡಿದ್ದು. ಅಲ್ಲಿ ಒಂದು ಸಾರಸ್ವನ್ನ ಹೇಳ್ತಾರೆ. ಆ ಜಯದ್ರಥನ ತಂದೆ ಅವನೊಂದು ಶಾಪ ಕೊಟ್ಟಿದ್ದಾನ. ಅದು ಜಯದ್ರಥನಿಗೆ ವರ, ತನ್ನ ಮಗನಿಗೆ ಒಂದು ವರ ಕೊಟ್ಟಿದ್ದ. ಯಾರು ನಿನ್ನ ತಲೆಯನ್ನ ಭೂಮಿಯಲ್ಲಿ ಬೀಳಿಸ್ತಾರೋ ಅವರ ತಲೆ 100 ಹೋಳಾಗ್ತದೆ ಹಾಗೆ. ಅರ್ಜುನನಿಗೆ ಇದು ಗೊತ್ತಿಲ್ಲ. ಬಾಣ ಬಿಡು ಅಂತ ಕೂಡಲೇ ಬಿಟ್ಟುಬಿಟ್ಟ. ಆ ತಲೆ ಹಾರಿ ನೆಲಕ್ಕೆ ಬಿದ್ದರೆ ಅರ್ಜುನನ ತಲೆ 100 ಹೋಳಾಗ್ತಾ ಇತ್ತು. ಅರ್ಜುನನಿಗೆ ಗೊತ್ತಿಲ್ಲ. ಯಾರಿಗೆ ಏನು ವರ ಇದೆ ಅಂತ ಯುದ್ಧದಲ್ಲಿ ಏನ್ ಗೊತ್ತಾಗ್ತದೆ? ಯಾರ್ಯಾರೋ ಏನೇನೋ ವರ ಪಡ್ಕೊಂಡ್ ಬಂದಿರ್ತಾರೆ. ಅವ್ರ ಬಯೋಡೇಟ್ ಎಲ್ಲ ಕೇಳಕ್ ಆಗ್ತದ? ಜಯದ್ರನಿಗೆ ಇಂಥ ವರ ಇದೆ ಅಂತ ಕೊಡ್ತಾರ? ಕೃಷ್ಣನಿಗೆ ಗೊತ್ತು. ಅದಕ್ಕೆ ಸರ್ವಜ್ಞ ಅಂತ ಹೇಳೋದು. ಕೃಷ್ಣ ಹೇಳ್ತಾನೆ, ಅರ್ಜುನ ಬಿಡು ಅಂತ ಹೇಳಿದ ಕೂಡಲೇ ಬಿಟ್ಟಿಯಲ್ಲ, ನಾ ಇನ್ನೂ ಹೇಳಿ ಮುಗಿಸ್ತಾ ಇದ್ದೆ. ಆ ತಲೆ ಬುರುಡೆ ನೆಲಕ್ಕೆ ಬೀಳಬಾರ್ದು, ಅದು ಮೇಲಕ್ಕೆ ಹೋಗುವಂತೆ ಮಾಡು ಅಂತ ಅರ್ಜುನ ಮತ್ತೊಂದು ಬಾಣವನ್ನು ಬಿಟ್ಟು ಆ ತಲೆ ಭೂಮಿಗೆ ಬೀಳದಂತೆ ಪುಂಖಾನುಪುಂಖವಾಗಿ ಬಾಣ. ಮತ್ತೆ ಆ ಬಾಣ ವಾಲಿಬಾಲ್ ಇದ್ದಂಗೆ ಅಂತ ಹೇಳ್ತಾರೆ ನೋಡಿ. ಆ ವಾಲಿಬಾಲ್ ಕೆಳಗೆ ಬಿದ್ದರೆ ಔಟ್. ಅದೇ ತರ ಅವನ ತಲೆ, ಜಯದ್ರಥನ ತಲೆಗೆ ಕೆಳಗೆ ಬಿದ್ದರೆ ಅರ್ಜುನ ಔಟ್. ಔಟ್ ಅಂದ್ರೆ ಏನು? ಅವನ ಪ್ರಾಣವೇ ಹೊಟ್ಟೋಗ್ತದೆ. ಅದು ಇವನಿಗೆ ಗೊತ್ತಿಲ್ಲ. ಬಾಣವನ್ನು ಬಿಡ್ತಾ ಇರ್ತಾನೆ. ಬಿಡ್ತಾ ಅರ್ಜುನನ ಕೌಶಲ ನೋಡಿ, ಆ ಧನುರ್ವಿದ್ಯೆಯ ಕೌಶಲ ಹೇಗಿತ್ತು ಅಂತ. ಆ ತಲೆ ಮೇಲೆ 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 ಹಾರಿ ಹೋಗ್ತಾ ಇತ್ತು. ಆಗ ಅರ್ಜುನ ಕೇಳ್ತಾನೆ, ಕೃಷ್ಣ ಏನ್ ಮಾಡಬೇಕು ಹಾಗೆ ಅಂತ. ಈ ದಿಕ್ಕಿನಲ್ಲಿ, ಈ ಡೈರೆಕ್ಷನ್ ಅಲ್ಲಿ ಅವನ ತಂದೆ ತಪಸ್ ಮಾಡ್ತಾ ಇದ್ದಾನೆ. ಅರ್ಜುನ, ಜಯದ್ರಥನ ತಂದೆ ಈ ರೀತಿಯಾಗಿ ವರ ಕೊಟ್ಟಿದ್ದಾನೆ. ಈ ದಿಕ್ಕಿನಲ್ಲಿ, ಈ ಡೈರೆಕ್ಷನ್ ಅಲ್ಲಿ, ಇಷ್ಟು ದೂರದಲ್ಲಿ ಅವನಿದ್ದಾನೆ, ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ. ಅವನ ಕೈಯಲ್ಲಿ ಈ ತಲೆ ಬೀಳುವಂತೆ ಮಾಡು, ತಲೆ ಬುರುಡೆ ಬೀಳುವಂತೆ ಮಾಡು ಅಂತ ಹೇಳ್ತಾನೆ. ಅಲ್ಲಿಗೆ ಕರೆಕ್ಟ್ ಆಗಿ ಬಾಣವನ್ನು ಬಿಡ್ತಾನೆ. ಅವನ ತಂದೆ ಕೈಯಲ್ಲಿ ಹೋಗಿ ಆ ಬುರುಡೆ ಬಿತ್ತು. ಅವನು ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ. ಏನೋ ಬಿತ್ತು ಅಂತ ಹೇಳಿ ತಾನೇ ತನ್ನ ಕೈಯಿಂದ ತೆಗೆದು ಕೆಳಗಾಗ್ತಾನೆ. ಅವನ ತಲೆಯೇ 100 ಹೋಳಾಯ್ತು. ತಾನು ಕೊಟ್ಟದ್ದು
ತನಗೆ ಆಪತ್ತಾಯ್ತು. ಜಯದ್ರದ ಅವನು ದುಷ್ಟನೇ, ಜಯದ್ರಥನು ಸತ್ತ, ಜಯದ್ರಥನ ತಂದೆಯೂ ಸತ್ತ. ಒಂದೇ ಕಾರ್ಯ, ಅರ್ಜುನನಿಗೆ ಆ ಕೀರ್ತಿ ಬಂತು. ಕೃಷ್ಣನ ಅನುಗ್ರಹ ನೋಡಿದ್ರೆ, ಕೃಷ್ಣನ ಸಾಮರ್ಥ್ಯ ಏನು, ಅದು ಉಪಾಯ ಏನು, ಅದು ನಿಜವಾಗ್ಲೂ ಶಾಸ್ತ್ರಗಳನ್ನ ಭಾಗವತವನ್ನ ಓದ್ತಾ ಇದ್ರೆ ಅದು ಮುಂದೆ ಬರ್ತದೆ. ಅದು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳಿದ್ದಾರೆ ಈ ವಿಚಾರವನ್ನೆಲ್ಲ. ಅದು ಯುದ್ಧ, ಆ ಕೃಷ್ಣ ಮಾಡಿದ ಅನುಗ್ರಹ, ಅದು ನ ಭೂತೋ ನ ಭವಿಷ್ಯತಿ, ಅಂತಹ ಅದ್ಭುತವಾದ ಒಂದು ಯುದ್ಧ ಅದು. ಅದನ್ನ ಕೃಷ್ಣ ಅದ್ರಲ್ಲಿ ಯಾವುದೋ ಒಂದು ಘಟನೆ, ಕರ್ಣ ನನ್ನನ್ನ ಸಂಹಾರ ಮಾಡಬಹುದಾಗಿತ್ತು, ಆದರೂ ಅವನಿಗೆ ಬುದ್ಧಿ ಬಂದಿಲ್ಲ, ಪ್ರಚೋದನೆ ಆಗ್ಲಿಲ್ಲ, ಅದರಿಂದ ನಾನು ಬಚಾವಾದೆ ಅಂತ ಕೃಷ್ಣನನ್ನ ಸ್ಮರಿಸ್ಕೋತಾ ಇದ್ದ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.